ಸರಸ್ವತಿ ಹೇಳಿದ್ ಮತ್ತೆ ಕೇಳಬೇಕು. ಬಿಡು ಅವ್ನ ಕೈಗೆ ಬಿಡು. ಹ್ಞೂ ಇಲ್ಲ ನಂದಿರಲ್ಲ. ಚುನಾ ನೀನು ದಯಮ್ಮನ ಬೈಬೇಕು ದುಡ್ಡು ನಂದಿರಲ್ಲ ಕೈಯೇ. ಅವ್ರು ನಮ್ಮನ್ನ ಬೈಯೋದು ನಾವು ಅವ್ರನ್ನ ಬೈಯೋದು ಇದೇ ಆಗುತ್ತದೆ. ಬಿಟ್ಬಿಡ್ಬೇಕತ್ತ. ಅಯ್ಯೋ ಹೋಗ್ಲಿ ಹೋಗಪ್ಪ, ಮಗು ಅಷ್ಟು ಕೇಳ್ಕೊಂತಾವಳೆ. ಹೋಗು ಹೇಳ್ಬೇಕಲ್ಲ ಅದು ಯಾರು ಕೇಳ್ಬಿಡು ಹೋಗು. ಬಾನು ಬಿಡವ ನಾನವ ಬಾ ದಯಮ್ಮನ ಚುನಾ ನೀನು ಕೇಳುವ ಬಾ. ಚಿಕನ್ಗ ಕಾಲ ಮುಡುವಂಗೆ ಹೊಡೆಬಿತ್ತಾಡ ಬಾ. ನೀನು ಬಂದು ಕೇಳು ಬಾ. ಹೇಳದ್ ಮಾತು ಕೇಳಲ್ಲಮ್ಮ ಈ ಹುಡುಗಿ. ಹಾಂ ಏನು ಮಾಡೋದು? ಅಯ್ಯೋ ಹೋಗ್ಲಿ ಬಿಡಪ್ಪ, ಹೋಗಿ ಬರಲಿ ಬಿಡು. ಬಾನು ಬಿಡ ನೀನು ಬಾ ಕೇಳು ಬಾ ಚುನಾ ನೀನು ಜಯಮ್ಮನ ಬಾ ನೀನು. ರುದ್ರಾ ನಡಿ, ನಾನು ಬರ್ತೀನಿ ನಡಿ. ಅದು ಯಾರೋ ನೋಡೋಣ ನಡಿ. ನಡಿ ಸಾಕ್ನು ಬರ್ತಾನಂತೆ, ಹೋಗೋಣ ನಡಿ. ಬಾನು ಬಿಡ. ಒಳ್ಳೆ ಕಥೆ ಆಯ್ತಲ್ಲಪ್ಪ ಈ ಹುಡುಗಿದ್ವ. ನಿನ್ ಕೈ ಹಿಡ್ಕೊಂಡು ಹಂಗೆ ಎಳ್ಕೊಂಡು ಓದ್ತಾ ಇದ್ರೆ ಅವ್ನು ಹೆಂಗೆ ಬಿಡು ಬರ್ತಾನೆ. ಬಿಡಲ್ಲ ಅವನು. ನಾನು ಎಳ್ಕೊಂಡು ಹೋದಕ್ಕೆ ಅವಳು ಮನೆ ಹತ್ತಿರ ಚುನಾನಿ ಮನೆ ಹತ್ತಿರ ಬಾನು ಬಿಡವ ನಾವು. ನಡಿ ಸರಸ್ವತಕ್ಕ ನಡಿ. ಲೇ ಚುನಾನಿ ದೇಮ್ಮ ಬಡಿ ಇವಾಗ. ನಮ್ಮ ಮುದ್ದುಡು ಬಂದವನು ಬಡಿ. ನಮ್ಮ ತಿಕ್ಕಣ ಮೇಲೆಲ್ಲ ಹೊಡಿತಾ ಇಡೋದು ಇವಾಗ. ನಮ್ಮ ಮುದ್ದುಡನ್ನ ಹೊಡಿ ಬಡಿ ಇವಾಗ ನೋಡೋಣ. ನಿಮ್ಮ ತಾತಂತಿದ್ರೆ ಬರ್ರಿ ಇವಾಗ. ನಮ್ಮ ಮುದ್ದುಡನ್ನ ಹೊಡಿ ಬಡಿ. ಲೇ ನಿಮ್ಮ ಮನೆಯವ್ರ ಬಂದಿಲ್ಲ? ಹಾಂ 2 ದಿವ್ಸಕ್ಕೊಂದ್ಸರಿ ಬರ್ತೀರ ನಮ್ಮ ಮನೆ ಮಾಡ್ಲಿಕ್ಕ? ಜಗಳಕ್ಕಿಲ್ಲಕ್ಕ ನಿಮ್ಮ ಕೈಲಿ ಮಾಡೋಕ್ಕೇನು ಉದ್ಯೋಗ ಇಲ್ಲ? ಯಾಕೆ ನಮ್ಮ ತಿಕ್ಕಣ್ಣನ ಒಯ್ಯೋಕ್ಕಾಯ್ತು ನೀವು? ಯಾಕೆ ಒಯ್ಯೋಕ್ಕಾಗಿತ್ತು? ಅವ್ನ ನಂಬರ್ದಾಗೆ ಕಾಯ್ತಿರ್ಬೇಕಾಗಿತ್ತು. ನಾವಾಗ ನಿಮ್ಮ ಮನೆ ಬಾಗಿಲಿಗೆ ಬರ್ತೀರಾ? ನಿಮ್ಮ ಮನೆ ಬಾಗಿಲಿಗೆ ಬರ್ತೀರನೇ ಏನಕ್ಕೆ ಬಂದಿದ್ದ ಅವ್ನು ಕೀಳಕ್ಕೆ ಕಾಯಿನ? ಅದಕ್ಕೆ ಒಯ್ದ್ರಿ ನಾವು. ಅಯ್ಯೋ ತಿನ್ನೋ ಪದಾರ್ಥ ನಮ್ಮ ಯಾರೋ ಒಬ್ಬ ಕಿತ್ಕೊಂಡು ಹೋಗ್ತಾರೆ ಹಣ್ಣದು, ಅದಕ್ಕೆಲ್ಲ ಹಂಗೆ ಒಯ್ದು ಬಿಡೋದೇನಮ್ಮ. ಹಾಂ ಓಹೋ ನೀನ್ಯಾರಪ್ಪ ದೊಡ್ಡ ಮನ್ಸನ ಇಲ್ಲಿ ನ್ಯಾಯ ಪಂಚಾಯತಿ ಮಾಡಕ್ಕೆ ಬಂದಿರೋದು? ನಮ್ಮ ತಾತನಲ್ಲೇ ದಯಮ್ಮ, ನಮ್ಮ ತಾತನ ಬಂದಿರೋದು. ನಿಮ್ಮ ತಾತನ ಬರಲಿ ಅವ್ರ ತಾತನ ಬರಲಿ ಏನು ನಿಂಗೆ ಮಾಡಕ್ಕೆ ಕಳ್ಸಿಲ್ಲೇನೆ? ಮಾಡಕ್ಕೆ ಕಳಿಸಿಲ್ಲ. ಹೋಗಿ ಗಂಡ ಮನೆಗೆ ಸಂಸಾರ ಮಾಡ್ಕೊಂಡು ಇರೋದು ಬಿಟ್ಟು ಇಲ್ಲಿಗೆ ಬಂದು ಹೇಳ್ತಡಿ ನ್ಯಾಯ ಪಂಚಾಯತಿ ಮಾಡಕ್ಕ. ನಿಮ್ಮ ಮನೆಗೆ ನೋಡ್ತಾ ಏನು ಉದ್ಯೋಗ ಇಲ್ಲ. ನೆನ್ನೆ ಎಲ್ಲ ನಿಮ್ಮ ಅಮ್ಮನ ಬಂದಿದ್ಲ, ಇವತ್ತೆಲ್ಲ ನೀನು ಬಂದಿದ್ಯಾ? ಹಾಂ ನಮ್ಮ ಚಿಕನ್ನೆಲ್ಲ ಒಯ್ದೋದು ನೀನು ಇವಾಗ. ಇವಾಗ ನಮ್ಮ ನುದ್ದನ್ನ ಮುತ್ತು ಬೇಡ ನೀನು. ನಮ್ಮ ನುದ್ದನ್ನ ಮುತ್ತ ಸತ್ವತಕ್ಕ ವರ್ಷದ ಕಲ್ದಿರ್ತೀಯ ನೀನು. ಹೌದು ಜಯಮ್ಮ ನಿನ್ಗೇನು ಗೊತ್ತಾಗಲ್ಲೇನಮ್ಮ? ಇಷ್ಟು ವಯಸ್ಸಾಗುತ್ತೆ ನೀನು ನೋಡಿ 4 ಜನ ಬುದ್ಧಿ ಕಲಿಬೇಕು ಹಂಗಿರ್ಬೇಕು ನೀನು. ಹಾಂ ಏನು ಒಂದು ಕಾಯಿ ಕಿತ್ಕೊಂಡು ಹೋಗ್ಬಿಟ್ರೆ ಏನಾಯ್ತು? ಏನಾಯ್ತಮ್ಮ? ಫುಲ್ಲಾಗಿ ಕೆಳಗೆ ಬಿದ್ದಿದ್ರೆ ಅದು ಓದಾರಿಲ್ಲ ಅನ್ಯಾಯಕ್ಕೆ. ಒಂದು ಕಾಯಿ ಕಿತ್ಕೊಂಡು ತಿಂದಿರೋದಕ್ಕೆ ಕಾಲಿಗೆ ಮುರಿದೋಗಿ ಒಯ್ದಿದ್ರಲ್ಲ. ನೀವೇನು ಮನುಷ್ಯ ಇಲ್ಲ, ಏನು ಮುರುಗಿಲ್ಲ ನೀವು? ಹಾಂ ಏನು ಮರ್ಯಾದಿಲ್ದಿದ್ದ ಜನಗಳಾಡ್ದಂಗೆ ಆಗ್ತಿರಲ್ಲಮ್ಮ. ಏಯ್ ನಿಂಗೆ ಯಾಕಂತ ನಾನು ನಮ್ಮ ಕಣ್ಣು ಮುಂದೆ ಹುಟ್ಟಿರೋ ನೀನು. ನಾನು ಕುಗ್ಗೇಶ್ವರ ಮಾಡಕ್ಕೆ ಬರಬೇಡ ನೀನು. ಇಲ್ಲಿಂದ ಜಾಗ ಖಾಲಿ ಮಾಡಲೇ. ಮಾವು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಸರಿ ಏನಾದರೂ ನಮ್ಮ ಸರಸ್ವತಕ್ಕನ ತಂಟಕ್ಕಾಗಲಿ ನನ್ನ ಚಿಕ್ಕನ್ ತಂಟಕ್ಕಾಗಲಿ ನೀವಾಗನ ಬಂದಿದ್ದೀರಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ತಿಳಿತು. ನಾನು ಯೋಗಿ ಹೇಳ್ತಾ ಇದ್ದೀನಿ ಒಳ್ಳೆ ಮಾತನಾಗ. ಇನ್ನೊಂದು ಸರಿ ಬರ್ಕೂಡ್ದು ಅವ್ರಿಬ್ಬರು ತಂಟಕ್ಕೆ ನೀವು. ನಡಿ ಸರಸ್ವತಕ್ಕ ನಡಿ ಹೋಗೋಣ. ನೋಡೋಣ ನಡಿ. ಇನ್ನೊಂದ್ಸತಿ ಬಂದಾಗ ಆಮೇಲೆ ಅದ್ರ ಪರಿಣಾಮನ ಬೇರೆ ಅವರೇ ಎದುರಿಸ್ತಾರೆ. ಏಯ್ ನೀನು ಯಾವ ಊರು ದೊಣ್ಣೆನಾಯ್ತನಾ? ನಂಗೆ ಆರ್ಡ್ರ್ ಮಾಡ್ಬಿಟ್ಟು ಹೋಗಕ್ಕ? ಹಾಂ ನನಗೇನೋ ಹೇಳ್ಬಿಟ್ಟು ಹೋದ ಅಂತಡಿ. ಇವನು ಯಾವ ಊರು ದೊಣ್ಣೆನಾಯ್ತನ? ಹೋಗಿಲ್ಲ ಅಕ್ಕ. ಮೌ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಮ್ಮ. ಕಂಡಿದ್ದೀನಿ ಏನು ನೀವೇನು ಸಾಚಾಗ್ಲಂತಲ್ಲ ಅಮ್ಮನ ಮಗಳು. ಇದೇ ಲಾಸ್ಟು. ಇನ್ನೊಂದು ಸರಿ ಏನೋ ನಮ್ಮ ಸಂಸಾರದಲ್ಲಿ 2 ಸಂಸಾರ ಸುದ್ದಿಗೆ ಬಂದಿದ್ದೀರಂದ್ರೆ ತಲೆ ಬಳಸ್ಬಿಟ್ಟು ಇಬ್ಬರಿಗೂ ಕತ್ತೆ ಮೇಲೆ ಕೂತ್ಬಿಟ್ಟು ಮೆರವಣಿಗೆ ಮಾಡ್ತೀನಿ. ನಾನೇನು ಕಮ್ಮಿ ನನ್ನ ಮಗನಲ್ಲ. ಮಾಡ್ತೀಯ. ಓಹೋ ಇಲ್ಲಿ ಯಾರು ಕುರಿಗ್ಲಿಲ್ಲ. ಹೋಗಲೇ ಇವಾಗ ಜಯಮ್ಮ ನೋಡು, ದೊಡ್ಡೋಳು ಅನ್ನೋ ಮರ್ಯಾದೆ ಇಲ್ಲದ್ರೆ ಏಟಿಗೆ ತಿಂತೀಯ ನನ್ನ ಕೈಗ. ನಡಿ ಸರಸ್ವತಕ್ಕ. ತಾತ ನಮ್ಮನೆಕ ಓನ ಬಾ. ನೀನು ಬಂದೇಳ ನಮ್ಮನೆಕ. ನಮ್ಮ ಅಮ್ಮನೋ ನಮ್ಮ ಚಿಕ್ಕಣ್ಣೋ ನಮ್ಮ ತಾಳ್ತ್ರಿ ಹೊತ್ತಿಗೆ ಎಲ್ಲರೂ ಮನೆಗೆ ಅವಳೆ ಬಾ. ಓನ್ ಬಾ ನಮ್ಮನೆಕ. ಇನ್ನೊಂದು ದಿವಸ ಯಾವಾಗ ಬರ್ತೀನಿ ಹೋಗಮ್ಮ. ಇವಾಗ ಬರಲ್ಲ ನಾನು. ಇಲ್ಲ ತಾತ ನೀನು ಇವಾಗೆ ಬಡಿಯಕ್ಕೆ ನಮ್ಮನೆಕ. ನಮ್ಮ ಅಮ್ಮನೇ ಎಲ್ಲ ನೋಡ್ತೀನಿ ಬಾ. ಬಾ ನೀನು ನಾನು ಕರ್ಕೊ ಹೋಗ್ತೀನಿ ನಮ್ಮನೆಕ. ತಾತ ಹೋಗ್ಬಿಟ್ಟು ಹೋಗ್ತಾತ. ಹ್ಞೂ ಸರಿ ಬಮ್ಮ. ಲೈ ನಡಿಯ ಲೈ ನಡಿಯ. ಜಾಗ ಖಾಲಿ ಮಾಡ. ಅದೇ ನಿನ್ನ ಅಕ್ಕ ಮುಚ್ಚೋಗ ನಾನೇನು ಯಾಕೆ ಹೋಯ್ತಾ ಇದೆಯಾ? ತಿರ್ಗಾ ಮಾತಾಡ್ತಾ ಇದೆಯಾ ನನ್ನ ಹತ್ರ? ಏನು ಸುತ್ತೋಗ ಬಿಡಲೇ ಬಿಡ. ಎಷ್ಟು ತಪ್ಪನೇಟಿಗ್ಲಾಗ್ತಾ ಇದೆಯಾ? ಇಲ್ಲ ಸುನಂದಿ ಯಾವನ ರುದ್ರನ ಅದೇಕ ನಮ್ಮಮ್ಮನ ಒಯ್ತಾ ಇದೆಯಾ? ನಿಮ್ಮ ಅಮ್ಮನ್ನು ಒಯ್ಯೋದೆ ನಿನ್ನೂ ಒಯ್ಯೋದೆ. ಯಾಕ ನಮ್ಮ ಚಿಕ್ಕಣ್ಣನ ಒಯ್ಬೇಕಾಗಿತ್ತು ನೀವು? ಹಾಂ ಯಾಕೆ ಒಯ್ಬೇಕಾಗಿತ್ತು? ಅವನಾಕ ನಮ್ಮರ್ಧ ಕಾಯ್ಕಿರ್ಬೇಕಾಗಿತ್ತ? ಏಯ್ ನೀವು ಹೆಂಗಸ್ರ ಇಲ್ಲ ಎಮ್ಮಾರಿಗ್ಲ? ನಿಮ್ಮ ಜನ್ಮಕ್ಕಷ್ಟು ಬೆಂಕಿಕ್ಕ. ಒಂದು ಕಾಯ್ಕೋಸ್ಕರ ಅವ್ನು ನಂಗೆ ಹೊಡ್ತಿದ್ದೀರಲ್ಲ ನೀವು. ಹಾಂ ಲೈ ಹೋಗ ಇಲ್ಲಿಂದ. ನಿಮ್ಗೆ ಮಾಡಕ್ಕೆ ಕೆಲಸ ಸಿಗ್ಲಿಲ್ಲನಾ? ಹಾಂ ನಿಮ್ಮಿಬ್ಬರಿಗೂ ಮಾಡಕ್ಕೆ ಕೆಲಸ ಸಿಗ್ಲಿಲ್ಲ. ಕಚ್ಚಡಾಗ್ಲಿಕ್ಕ. ಅದಕ್ಕೆ ನೀವು ಈ ಕೆಲಸ ಮಾಡ್ತಾ ಇರೋದು. ಬೇಜಾನ್ ಕೆಲಸ ಅದೇ ಇದ್ರೆ ಹೋಗಿ ಮಾಡೋಗ ನಮ್ಮ ಹತ್ರ ಹೇಳ್ತಾ ಇದೆಯಾ? ಏಯ್ ಸುನಂದಿ ಆಗ್ತೀನಿ ನೋಡಿ ಕಪಾಳ ಕೆಡು ಬೇಕಾರಿ ಅಂತಂದು. ಅಲ್ಲಮ್ಮ ಅವ್ನು ಒಯ್ತಾ ಇದ್ರೆ ಹಂಗೆ ಇದೆಯಲ್ಲಮ್ಮ ನೀನು. ಅಯ್ಯಮ್ಮ ಎಷ್ಟು ತಪ್ಪನೆ ಏಟಿಗೆ ಹಾಕ್ಬಿಟ್ಟು ಹೋಗ್ಬಿಟ್ನೆ ಸುನಂದಿ. ಅವ್ನ ಮಗ ಮುಚ್ಚೋಗ. ಅಯ್ಯೋ ಬೆನ್ನೆಲ್ಲ ಮೇಯ್ತದಲ್ಲ ಸುನಂದಿ. ನೋಡಿ ಏನಾರ ಗಾಯಾಗಿ ಆಗದೇನೋ, ರಕ್ತ ಬರ್ತದೇನೋ. ಮಾತಾಡು ಏನಾಗದೆ? ಅಯ್ಯಮ್ಮ ಸೆಳ್ಕಾಗ್ತದಲ್ಲೇ. ಏನಾಗದೆ? ಏನಾಗಿಲ್ಲ ಅಷ್ಟು ಕೆಂಪಗಾಗದೆ ಹೇಳು.
ಅವನು ಹತ್ತದಾಗ ಎಷ್ಟು ಪ್ಲೇಟ್ ಹಾಕ್ಬಿಟ್ನಾಗೆ ಅಮ್ಮ. ಇರೋ ಕತೆ ಎಲ್ಲ ನನ್ನ ಕೈಗೆ ಚಳಕಾಗ್ತದೆ. ನಾವತ್ತು ಹೇಳಿದ್ನಿ ಬೇಳೆ ಒಯ್ಯೋದು ಬೇಡ ಎಲ್ಲ ನಾಳೆ ಹೋಗ್ಕೊಂಡ್ಲಿ ಅಂತ. ನೀನ್ ಎದುರು ಬಿದ್ದೋಗ ನಿನ್ನಿಂದ ನಾನು ಏಟಿಗೆ ತಿನ್ಬೇಕು, ನೀನ ಮಾಡಿದ್ದು ಇಷ್ಟುನು. ಎಲ್ಲನೂ ಬಿಡಮ್ಮ, ಇನ್ನು ಔಷಧಿಗೆ ಹೋಗೋದು ಬೇಡ ನಾವು. ನಾನು ಅದನ್ನೇ ಹೇಳಿದ್ವಾ ಅವತ್ತು ಹೇಳಿದ್ನಿ ಎಲ್ಲನ ಕೈ ಕಿತ್ಕೊಂಡು ಹೋಗ್ಲಿ ಬಿಡೆ ಅಂತ. ಮಾಡ್ದೋಳು ನೀನು ಏಟಿಗೆ ತಿಂದೋಳು, ನಾನು ನಿನ್ ಬೈಕ್ ಮಾಡಾಕ ನಡಿಯೇ ನಡಿಯೇ. ಅಲ್ಲೊಂಚೂರು ಬಿಸಿನೀರನ್ನ ಕಾಪ್ತಕೊಂಡು ನಡಿ. ಮುಂದೆ ಮಗ ಹೆಂಗ್ ಒಯ್ದವ್ ನೋಡಿ, ಅದೇನ್ ತಿಂತಾನೆ ಒಟ್ಟಿಗೆ ಹಂಗವನವನ. ಅವ್ನಿಗೆ ಬರೀ ಶಕ್ತಿ ಅಂತ ಎಲ್ಲಾರು ಅಂತಾರೆ ಊರಾಗ. ನಾಳೆ ಕಾಳು ಮಾಡೋದು ಒಬ್ನೇ ಮಾಡ್ತಾನೆ ಕೆಲಸ ಅಂತಾರೆ. ಮದ್ವೆ ಅಂತ ಅವಂತ. ಅಯ್ಯೋ ಮದ್ವೆನ ಮಾಡ್ಕೊಂಡ್ಲಿ ಸೋಮನ ಮಾಡ್ಕೊಂಡ್ಲಿ ನಡಿಯೇ. ಓ ಇದೇನೇನಮ್ಮ ಸರಸ್ವತಿ ನಿಮ್ಮ ಮನೆ? ಕೂತ ಇದೆ ನಮ್ಮ ಮನೆ. ಕೂತ ಇನ್ನಲ್ಲೇ ಕೂತ. ಲಮ್ಮ ಲಮ್ಮ ದಮ ದಮ ದಮ. ಅಯ್ಯೋ ಹಸುಕಂದನಮ್ಮ ಇದು ಹಸುಕಂದನು. ಅವ್ರ ಅಮ್ಮನ ಹೆಂಗ್ ಕೂಗ್ತದ ನೋಡಮ್ಮ. ಏನು ತಿಳಿಯಲ್ಲ ಈ ಹಸುಕಂದನ್ಕ. ಲಮ್ಮ ಲಮ್ಮ ಯಾಕೆ ಹಂಗ್ ಬಿಡ್ಕೊಂತ ಇದ್ಯಾ? ಇದ್ಯಾರೇ? ಯಾರು ಹೇಳಿ ನೋಡೋಣ. ಯಾರೋ ನಂಗೆ ತಿಳಿದೆ, ಯಾರೋ ಹೊಸಬ್ರು. ಯಾರೋ ಇವ್ರು? ನಮ್ ತಾತನಮ್ಮ, ನಮ್ ತಾತನ. ಯಾವ ತಾತನ? ನನ್ ಕಂಡಿರೋ ತಾತನ? ನಮ್ ದೊಡ್ಡ ಅವಳಲ್ಲ, ಅವಳ ಅಪ್ಪನ. ಓ ಹೌದಾ? ಅದೇನು ಇಷ್ಟಿನಿಂದ ಇಲ್ದಿದ್ದು ಇವಾಗ ಪ್ರತ್ಯಕ್ಷ ಆಗ್ಬಿಟ್ಟಿರೋದು ನಿಮ್ ಗೌಚಿಚ್ಚಿ ಅವ್ರ ಅಪ್ಪನ? ಇಷ್ಟಿನಿಂದ ಎತ್ತೋಗಿದ್ದಂತೆ. ಓ ಇವಾಗ ಮಗಳು ಸಾವುಕಾರ್ಲಾಗ್ಬಿಟ್ಲು, ಅದಕ್ಕೆ ಬಂದವನೇನ? ಇಷ್ಟಿನಿಂದ ಮಗಳ ಹತ್ರ ದುಡ್ಡಿರಿಲ್ಲ, ಅದಕ್ಕೆ ಬಂದಿಲ್ಲ. ಇವಾಗ ಮಗಳ ಹತ್ರ ದುಡ್ಡು ಕಾಸು ಬಂದದಲ್ಲ, ಅದಕ್ಕೆ ಬಂದವನೆ. ಓಹೋ ಏನಪ್ಪ, ಯಾವ ಊರಾಗಿದ್ದೆ ಇಷ್ಟಿನಿಂದ? ಇಲ್ಲೇ ಅಷ್ಟು ದೂರದಾಗ ಅದು ಯಾರೋ ತೋಟದಾಗ ಕೆಲಸ ಮಾಡ್ಕೊಂಡಿದ್ನಮ್ಮ. ಯಾಕೆ ಅವಾಗೆಲ್ಲ ಮಗಳು ಜ್ಞಾಪಕ ಬರಲಿಲ್ಲ, ಇವಾಗ ಜ್ಞಾಪಕ ಬಂದ್ಲೇನಾ? ನಾನು ಬರ್ಕೂಡ್ದು ಅಂತಾನೆ ಅನ್ಕೊಂಡಿದ್ದಮ್ಮ. ಬರ್ಕೂಡ್ದು ಅಂತಾನೆ ಅನ್ಕೊಂಡಿದ್ದು ನಿಮ್ಮ ಯಜಮಾನ ಮಾಡಿದ ಕೆಲ್ಸಕ್ಕೆ. ಅವಳ ಮಖದರ್ಶನ ನೋಡ್ಕೂಡ್ದು ಅಂತ ಅನ್ಕೊಂಡಿದ್ದು. ಏನೋ ನನ್ನ ಮೊಮ್ಮಗ ನಿಂಗೆ ಕರ್ಕೊಂಡ್ ಬಂದ್ಬಿಟ್ನಮ್ಮ. ಬಂದ್ಬಿಟ್ನೆ. ನಿನ್ ಮಗಳು ಮಾಡಿರೋ ತಪ್ಪುಕ ನನ್ ಗಂಡ ಮೇಲೆ ಹಾಕಾಗ್ತಾ ಇದೀಯಾ? ನಿನ್ ಮಗಳಿಗಿರ್ಬೇಕು ಜ್ಞಾನ. ಅಯ್ಯೋ ಮದುವೆ ಆಗೋದಪ್ಪ, ಮಕ್ಳವ್ರಪ್ಪ, ಇವನ್ ಜೊತೆಗೆ ಹೆಂಗ್ ಓಡ್ ಬರ್ಬೇಕು ಅನ್ನೋ ಜ್ಞಾನ ನಿನ್ ಮಗಳಿಗಿರ್ಬೇಕು. ನನ್ ಗಂಡಕಲ್ಲ, ಅವ್ನ್ ಗಂಡ್ಸು. ನಿನ್ ಮಗಳು ಹೆಂಗ್ಸು, ಅವಳಿಗಿರ್ಬೇಕು ಜ್ಞಾನ. ಇಲ್ಲ ಅಂಬುಜೆ, ನೀನ್ ಇತ್ತ ಇಡಂಗಿಡೆ ಮಾತಾಡೋ, ಇಲ್ಲ ಅಂತಂದಿಡೆ ಎದ್ದು ಹೋಗು ಅಂತ ಹೇಳು. ಏನದು ನಿಂದೆಲ್ಲ ನಾವು ಮಾತಾಡೋ? ಜ್ಞಾನ ಇಡಬೇಕು, ಅದಿಡಬೇಕು, ಇದಿಡ್ಬೇಕು ಅಂತ ಬಾಯ್ ಮುಚ್ಚಂಡಿಡೋ. ಯಾವ್ಯಾವ್ದೋ ಕತೆ ಪುರಾಣ ಎತ್ತೈತಾಳೆ ಯಾವಾಗ್ನೋರುನು. ಆಗೋಗಿರೋದು ಆಗೋಯ್ತಲ್ಲ. ಇವಾಗ ಗೌಡ್ಚಿಚ್ಚಿ ನಮ್ ಜೊತೆಗೆ ಅವಳಲ್ಲ, ಇವಾಗ ತಾತನ ಮೇಲೆ ಕತೆ ಇಡ್ತಾ ಇಡೋದು. ನಾನೆಲ್ಲ ಹೋದ್ನೆ ಆಯಪ್ಪನ ಮೇಲೆ ಜಗಳಕ? ಆಯಪ್ಪನ ಹೇಳಿದ್ಕೆ ನಿಮ್ಮ ಅಪ್ಪನ ಮೇಲೆ ದೂರು. ನಾನ್ ಕೇಳ್ತಾ ಇರೋದು. ನೀನೇ ತೇಳ ಪತ್ತೆ ಹೇಳಿದ್ದು. ಇತ್ತಿನಿಂದ ಇಲ್ದಿದ್ದು ಇವಾಗ ಬಂದಿದ್ಯಪ್ಪ ಮದ್ದಳ ಹತ್ರ ದುಡ್ಡಿಡೋದಕ್ಕ ಅಂದ್ರೆ ಅದಕ್ಕೆ ತಾತ ನಂಗೆ ಹೇಳೋನೆ. ನೀನ್ ಬಾಯಿ ತಂದಿಡೋ, ಇಷ್ಟ ಇದ್ದಿಡ ಒಂದ್ ನೋತ ಪಾಣಕ ಕೊಡು, ಇಲ್ಲ ಅಂತಂದಿಡ ಹೋಗು ಅಂತೇಳು. ಏನೇನ ಮಾತಾಡೋಣ ನೀನು ಮನೆಗೆ ಬಂದಿಡೋನೆ ಅಂತೇಳತ್ರ. ಅಯ್ಯೋ ಓದ್ ಬಿಡಮ್ಮ, ಓದ್ ಬಿಡು. ಆಮೇಲೆ ಮನ್ಸಿನಾಗಿತ್ತು ಆ ಮಾತು ಕೇಳಿದ್ಲು, ಅದಕ್ಕೆಲ್ಲ ಪಾಪ ಮಾಡ್ಕೊಳಕತ್ತದ? ಅದು ನನ್ನ ಮಗುವೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳೋದು? ಹೌದಾ? ತಾತನ ಹೆಂಗೆ ತಾಣೆ? ಅದು ನನ್ ಮಗು ಅಂತ ಹೇಳ್ತಾಳೆ. ನೀನ್ ಇಷ್ಟೊಂದು ಕೆಟ್ಟೋಳ ಇದ್ರೇನು? ಅಯ್ಯೋ ಏನ್ ಬೇಕಾಗಿಲ್ಲ ಬಿಡು. ನಮ್ಮ ಅಪ್ಪನ ಸತ್ತು ಸ್ವರ್ಗದವನೆ, ಅವನೇ ಇರ್ಲಿ. ಯಪ್ನೇ ನಮ್ಮ ಅಪ್ಪನಾಗೋದು ಬೇಕಾಗಿಲ್ಲ. ಓದಿ ಓದಿ ನಿನ್ನ ಹತ್ರ ಕಡ್ಕೊಂಬನಲ್ಲ ತಾತಣ್ಣ, ನನಗ್ ಬುದ್ಧಿ ಇಲ್ಲ. ತಾತ ಬಾ, ನಾವು ಮನೆಗೆ ಹೋಗೋಣ. ನಾವು ಬಾ, ದೊಡ್ಡ ಮನೆಗೆ ಹೋಗೋಣ ಬಾ. ಹ್ಞೂ ನಡಮ್ಮ, ನೀನು ಒಬ್ಬಟ್ಟಿಗಳು ತಿಂದಿಲ್ಲ ಏನೂ ಇಲ್ಲ. ನಡಿ ನಡಿ. ನಂಗ ಅಡಿಗೆ ಮಾಡೋಣ ನೀನು. ನಾನು ದೊಡ್ಡ ಒಳ ಮನೆಗೆ ಒಬ್ಬಟ್ಟು ತಿಂತೀನಿ. ಏನ್ ನಿಮ್ ದೊಡ್ಡ ಚಿಕ್ಕನ್ ಮಾಡಕ್ಕೇನು ಉದ್ಯೋಗ ಇಲ್ಲೇನೋ? ದಿನ ಒಬ್ಬಟ್ಟಿಗೆ ತಟ್ಕೊಂಡು ಕುತ್ಕೊಂತಾಳೆ. ಒಬ್ಬಟ್ಟು ಮಾಡ್ಬೇಕಂದ್ರೆ ಒಂದ್ಕಿತ ಎಷ್ಟಾಗ್ತೈತೆ? ಉದ್ದಾರ ಆಗ್ಬಿಡು ಸಂಸಾರ. ನೀನು ತಿನ್ನೋಳ, ತಿನ್ನೋಡ್ಕೊ ಬಿಡಲ್ಲ. ಮಾಡ್ಕೊಂಡು ತಿನ್ನಿ ಬಿಡ. ನೀನೇನ್ ತಿನ್ನಾರ? ಬಾತ ನಾವು ಮನೆ ಹೋಗೋಣ.